ಊರಿಗೆ ಬೆಂಕಿ ಬಿದ್ದಾಗ ನೀರು ಅನ್ನೋ ದೊರೆ ಪಿಟೀಲ್ ಬಾರಿಸ್ತಾ ಇದ್ದಂತೆ. ಹಾಗಾಗಿದೆ ಟಿಎಂಸಿ ಸಂಸದ ಯೂಸುಫ್ ಪಠಾಣ್ ಕಥೆ. ಅವರ ಕ್ಷೇತ್ರ ಮುರ್ಷಿದಾಬಾದ್ ಜಿಲ್ಲೆಯ ವಿವಿಧೆಡೆ ಭಾರಿ ಹಿಂಸಾಚಾರ, 3 ಜನ ಬಲಿಯಾಗಿದ್ದಾರೆ, ಸಾಕಷ್ಟು ಜನ ಗಾಯಗೊಂಡಿದ್ದಾರೆ, ಪರಿಸ್ಥಿತಿ ಬೂದಿ ಮೆಚ್ಚಿದ ಕೆಂಡದಂತಿದೆ. ಇಂಥ ಹೊತ್ತಲ್ಲಿ ಕ್ಷೇತ್ರದಲ್ಲಿ ಶಾಂತಿ ಮೂಡಿಸೋದಕ್ಕೆ ಓಡಾಡಬೇಕು. ಎಲ್ಲೋ ಉತ್ಸಾಹ ಉಲ್ಲಾಸದಲ್ಲಿ ಕಾಫಿ ಕುಡಿತಾ ಪೋಸ್ಟ್ ನೀಡಿದ್ದಾರೆ. ಮನಸ್ಸು ಶಾಂತವಾಗಿದೆ ಅಂತ ಕ್ಯಾಪ್ಷನ್ ಬೇರೆ ನೀಡಿದಾರಂತೆ. ಬಿಜೆಪಿಯವರು ಉಗಿದಾಕಿದ್ದಾರೆ. ಬಂಗಾಳ ಉರಿತಾ ಇದೆ, ಪೊಲೀಸರು ಮೌನ ವಹಿಸಿದ್ದಾರೆ, ಸಿಎಂ ಪ್ರೋತ್ಸಾಹ ಕೊಡ್ತಿದ್ದಾರೆ, ನೀನು ನೋಡಿದ್ರೆ ಎಂಜಾಯ್ ಮಾಡ್ತಾ ಇದೆಯಾ, ನಾಚಿಕೆ ಆಗಬೇಕು ಅಂತೆಲ್ಲ ಹೇಳಿದ್ದಾರೆ. ಈ ವೇಳೆ ಬಂಗಾಳದಿಂದ ಹಿಂದೂಗಳನ್ನು ಒಕ್ಕಲೆಬ್ಬಿಸುವ ಪ್ರಯತ್ನ ನಡೀತಾ ಇದೆ, ಹಿಂದೂಗಳು ಬಂಗಾಳ ತೊರಿತಾ ಇದ್ದಾರೆ ಅಂತ ಬಿಜೆಪಿ ಆಪಾದಿಸಿದೆ. ಮುಂಬೈ ದಾಳಿಯ ಪ್ರಮುಖ ಸಂಚುಕೋರ ತಹವೂರ್ ರಾಣಾ ವಿಚಾರಣೆ ಈಗಾಗಲೇ 3ನೇ ದಿನ ತೀವ್ರವಾಗಿದೆ. ತನಿಖೆ ಭಾಗವಾಗಿ ರಾಣಾ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಕಾರ್ಯಕ್ಕೆ ತನಿಖಾ ತಂಡ ಮುಂದಾಗಿದೆ. ಈ ನಡುವೆ ಈತ ಒಂದಷ್ಟು ಬೇಡಿಕೆ ಇಟ್ಟಿದಂತೆಂದು 3 ಬೇಡಿಕೆ. ಪ್ರಾರ್ಥನೆ ಮಾಡೋದಕ್ಕೆ ಕುರಾನ್ ಪ್ರತಿ ಕೊಡಿ, 1 ಪೆನ್ ಕೊಡಿ ಮತ್ತು ಮುಂಬೈ ದಾಳಿಯ ಬಗ್ಗೆ ಪ್ರಶ್ನೆ ಮಾಡಲು ಅವಕಾಶ ನೀಡಿ ಅಂತ ಕೋರಿದ್ದಾನೆ. ಈ ಮೂಲಕ ಉಗ್ರ ರಾಣಾ ತನ್ನ ಪಾತ್ರ ವಿವರಿಸಲು ಮುಂದಾಗಿದ್ದಾನ ಅಥವಾ ಬೇರೆ ಮಾಹಿತಿಯನ್ನು ಕೊಡೋದಕ್ಕೆ ಮುಂದಾಗಿದೆ ಅಂತ ಪ್ರಶ್ನೆ ಮೂಡ್ತಾ ಇದೆ. ವರ್ಲ್ಡ್ ಬ್ಯಾಂಕ್ ಲೋನ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ನಡೆದಿದೆ ಎನ್ನಲಾದ 2,000 ಕೋಟಿ ಹಗರಣ ಸಂಬಂಧ ರಾಜ್ಯಪಾಲರಿಗೆ ಮಾಜಿ ಮಂತ್ರಿ ಮುನಿರತ್ನ ದೂರು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ವಿರುದ್ಧ ನಾನಾ ಆರೋಪ ಮಾಡಿದ್ದಾರೆ. ಸ್ಟಾರ್ ಚಂದ್ರು, ರಾಮಲಿಂಗಂ ಕನ್ಸ್ಟ್ರಕ್ಷನ್ಸ್, ಎಲ್ಲಯ್ಯ ಕನ್ಸ್ಟ್ರಕ್ಷನ್ಸ್ ಹೀಗೆ ಹಲವು ಕಂಪನಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಟೆಂಡರ್ ನಿಯಮಗಳನ್ನು ಬದಲಾಯಿಸಿದ್ದಾರೆ. ಗುತ್ತಿಗೆದಾರರ ಜೊತೆ ಶಾಮೀಲಾಗಿ 2,000 ಕೋಟಿ ಅಕ್ರಮ ಮಾಡಿದ್ದಾರೆ. ವರ್ಲ್ಡ್ ಬ್ಯಾಂಕ್ ಲೋನ್ನಲ್ಲಿ 400 ಕೋಟಿ ಕಮಿಷನ್ ಪಡಿತಿದ್ದಾರೆ ಅಂತ ಶಾಸಕ ಮುನಿರತ್ನ ಅವರ ಆರೋಪ. ಇನ್ನು ಡೀಸೆಲ್ ಬೆಲೆ ಹೆಚ್ಚಿಸಿದ ಸರ್ಕಾರದ ಕ್ರಮವನ್ನು ಖಂಡಿಸಿ ಲಾರಿ ಮಾಲೀಕರ ಸಂಘ ಸಮರವನ್ನು ಸಾರಿದ್ದು ಮುಷ್ಕರಕ್ಕೆ ಮುಂದಾಗಿದೆ. ನಾಳೆ ಮಧ್ಯರಾತ್ರಿ 12 ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸೋದಕ್ಕೆ 24 ಲಾರಿ ಸಂಘಟನೆಗಳು ತೀರ್ಮಾನಿಸಿವೆ. 6 ಲಕ್ಷ ಲಾರಿಗಳು ರಸ್ತೆಗೆ ಇಳಿಯಲ್ವಂತೆ. ಜಲ್ಲಿ, ಮರಳು, ತರಕಾರಿ, ಗ್ಯಾಸ್ ಸಿಲಿಂಡರ್, ಅಗತ್ಯ ವಸ್ತು ಪೂರೈಸುವ ವಾಹನ ಯಾವುದೂ ಸಂಚಾರ ಮಾಡಲ್ಲ. ನ್ಯಾಯಬೆಲೆ ಅಂಗಡಿಗಳಿಗೆ ಪಡಿತರ ಸಾಗಿಸುವ 25 ಲಕ್ಷ ಲಾರಿಗಳು ಬಂದ್ ಆಗುತ್ತಂತೆ. ರಾಜ್ಯದಲ್ಲಿ 3 ಲಕ್ಷ ಮೀಡಿಯಂ ಗೂಡ್ಸ್ ವಾಹನಗಳಿದ್ದು ಅವು ಕೂಡ ಬಂದಾಗುತ್ತೆ ಅಂತ ಜನರಿಗೆ ನಿಧಾನವಾಗಿ ಇದು ಬಿಸಿ ತಟ್ತಾ ಹೋಗುತ್ತೆ. ವಕೀಲೆ ಜೀವ ಆತ್ಮಹತ್ಯೆ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಹೈಕೋರ್ಟ್ಗೆ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. 2300 ಪುಟಗಳ ವರದಿ ಪ್ರಕಾರ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರು ವಕೀಲೆ ಜೀವಾಗೆ ಮಾನಸಿಕ ದೈಹಿಕ ಕಿರುಕುಳ ನೀಡಿರೋದು ಸಾಬೀತಾಗಿದೆ. ವಕೀಲೆ ಜೀವ ಡೆತ್ ನೋಟ್ನಲ್ಲಿ ಆರೋಪಿಸಿದ್ದ ಬಹುತೇಕ ಆರೋಪಗಳು ತನಿಖೆ ವೇಳೆ ಸಾಬೀತಾಗಿವೆ. ಎಸ್ಐಟಿ ತನಿಖಾ ವೈಖರಿ ಮತ್ತು ವರದಿಗೆ ಹೈಕೋರ್ಟ್ ಮೆಚ್ಚುಗೆ ವ್ಯಕ್ತಪಡಿಸಿದೆ. ವೆಲ್ಕಮ್ ಬ್ಯಾಕ್. ಸರ್ಕಾರಿ ನೌಕರರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಎಲ್ಲ ನೌಕರರು ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳನ್ನು ವೆಬ್ಸೈಟ್ನಲ್ಲಿ ಘೋಷಿಸಬೇಕು ಅಂತ ಲೋಕಾಯುಕ್ತ ಹೇಳಿತ್ತು. ಆದರೆ ಇದಕ್ಕೆ ಸರ್ಕಾರಿ ನೌಕರರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಈ ಹೊತ್ತಲ್ಲಿ ಸರ್ಕಾರ ಜಾಣ ನಡೆ ಅನುಸರಿಸಿದೆ. ಪ್ರತಿಯೊಬ್ಬ ಸರ್ಕಾರಿ ನೌಕರರು ಸರ್ಕಾರಿ ಸೇವೆಗೆ ಸೇರುವಾಗ ಹಾಗೂ ಪ್ರತಿ ವರ್ಷ ನೌಕರರ ಹಾಗೂ ಕುಟುಂಬದ ಆಸ್ತಿ ವಿವರ ಸಲ್ಲಿಸೋದು ಈಗಾಗಲೇ ಕಡ್ಡಾಯವಾಗಿದೆ. ಅದರಂತೆ ಲೋಕಾಯುಕ್ತದವರು ಯಾವ ಅಧಿಕಾರಿಗಳ ಬಗ್ಗೆ ಆಸ್ತಿ ವಿವರ ಕೇಳ್ತಾರೋ ವಿಳಂಬವಿಲ್ಲದೆ ಲೋಕಾಯುಕ್ತಕ್ಕೆ ಸಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಸೂಚನೆಗಳನ್ನು ಪಾಲಿಸದೇ ಇದ್ದರೆ ಇಲಾಖಾ ಮುಖ್ಯಸ್ಥರು ಹಾಗೂ ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳನ್ನು ನೇರ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ಅಂತ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಅರ್ಹತೆ ಇಲ್ಲದಿದ್ದರೂ ಕೂಡ BPL ಕಾರ್ಡ್ಗಳನ್ನು ಪಡೆದಿರುವವರ ವಿರುದ್ಧ ಕ್ರಮ ವಹಿಸಿ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಆಹಾರ ಸಚಿವ ಮುನಿಯಪ್ಪನವರು ಅಧಿವೇಶನದಲ್ಲಿ ಹೇಳಿದರು. ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಒಳಗೊಂಡ ತಂಡ ಕಟ್ಟೋದಕ್ಕೆ ಆಹಾರ ಇಲಾಖೆ ಮುಂದಾಗಿದೆ. ಈ ತಂಡ ಪಡಿತರ ಚೀಟಿ ಪರಿಶೀಲಿಸಿ ಅನರ್ಹರಿಂದ ಕಾರ್ಡನ್ನು ವಾಪಸ್ ಪಡಿತಾರೆ. ಒಂದು ವೇಳೆ ಕಾರ್ಡ್ ವಾಪಸ್ ಕೊಡದೇ ಇದ್ದರೆ ಕಾನೂನು ರೀತಿ ಕ್ರಮ ಜರುಗಿಸ್ತಾರಂತೆ. ಸರ್ಕಾರಿ ಅಧಿಕಾರಿಯಾಗಿದ್ದು ಅಥವಾ ತೆರಿಗೆ ಪಾವತಿದಾರರಾಗಿದ್ದರೆ ಅಂಥವರ ಕಾರ್ಡು ಕೂಡ ರದ್ದಾಗುತ್ತೆ. ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಇವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಪತ್ನಿ ಜೊತೆ ಭೇಟಿಯಾಗಿದ್ದರು. ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಅಭಿಷೇಕದಲ್ಲಿ ಭಾಗಿಯಾದರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ CM DK ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ದಾರೆ. ಪೂಜೆ ಬಳಿಕ ಪ್ರತಿಕ್ರಿಯಿಸಿದ DK ಶಿವಕುಮಾರ್, ನನ್ನ ಪ್ರಾರ್ಥನೆಗೆ ಫಲ ಸಿಕ್ಕಿದೆ, ಹಾಗಾಗಿ ಘಾಟಿ ದೇವರ ದರ್ಶನಕ್ಕೆ ಆಗಮಿಸಿದ್ದೀನಿ ಅಂತ ಹೇಳಿದರು. DK ಶಿವಕುಮಾರ್ ಕುಟುಂಬದ ದೈವ ದರ್ಶನ ಹಿನ್ನೆಲೆಯಲ್ಲಿ ಕೆಲ ಹೊತ್ತು ಸಾಮಾನ್ಯ ಭಕ್ತರಿಗೆ ದೇಗುಲ ಪ್ರವೇಶವನ್ನು ನಿರ್ಬಂಧಿಸಲಾಗಿತ್ತು. ಇದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಯಿತು. ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮುಂದುವರೆದಿದೆ. ಈ ಹಂತದಲ್ಲಿ ರಷ್ಯಾ ದಾಳಿಗೆ ಕೀವ್ ಸಮೀಪದಲ್ಲಿರುವ ಭಾರತೀಯ ಔಷಧಿ ಗೋದಾಮು ಸುಟ್ಟು ಕರಕಲಾಗಿದೆ. ರಷ್ಯಾ ದಾಳಿಯನ್ನು ಉಕ್ರೇನ್ ಖಂಡಿಸಿದೆ. ಭಾರತದ ಜೊತೆ ಗೆಳೆತನ ಎನ್ನುವ ರಷ್ಯಾ ಬೇಕು ಅಂತಲೇ ಹೀಗೆ ದಾಳಿ ಮಾಡೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ದೆಹಲಿಯಲ್ಲಿರುವ ಉಕ್ರೇನ್ ರಾಯಭಾರ ಕಚೇರಿ ಪ್ರಶ್ನೆ ಮಾಡಿದೆ. ಇನ್ನು ಉಕ್ರೇನ್ನ ಸುಮಿ ನಗರದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ ಕನಿಷ್ಠ 20 ಮಂದಿ ಅಮಾಯಕರು ಬಲಿಯಾಗಿದ್ದಾರೆ.
ರಾಜ್ಯದಲ್ಲಿ ಇತ್ಯರ್ಥವಾಗಿರುವ ಅತ್ಯಾಚಾರ ಪ್ರಕರಣಗಳ ಲಿಸ್ಟ್ ಕೊಡಿ ಅಂತ ವಿದ್ಯಾರ್ಥಿನಿಯೊಬ್ಬರು ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಮಾಡಿದ ಘಟನೆ ಮೈಸೂರಿನಲ್ಲಿ ನಡೆದಿದೆ. ನಿನ್ನೆ ಮಹಾರಾಣಿ ಕಲಾ ಕಾಲೇಜಿನಲ್ಲಿ ನಡೆದ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಂತಿಮ BA ವಿದ್ಯಾರ್ಥಿನಿ ಸ್ವಾತಿ ದಿಢೀರ್ ಅಂತ ವೇದಿಕೆ ಹತ್ತಿದ್ರು. ಸೌಜನ್ಯ ಪ್ರಕರಣದಲ್ಲಿ ಇನ್ನೂ ಯಾಕೆ ನ್ಯಾಯ ಸಿಕ್ಕಿಲ್ಲ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು, ನಾವು ಕೋರ್ಟ್ ಆದೇಶ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸಾಕ್ಷ್ಯವೇ ಮುಖ್ಯವಾಗುತ್ತೆ ಅಂತ ಉತ್ತರ ಕೊಟ್ಟಿದ್ದಾರೆ. ಐತಿಹಾಸಿಕ ಬೆಂಗಳೂರು ಕರಗ ಶಕ್ತ್ಯೋತ್ಸವ ಸಂಪನ್ನಗೊಂಡಿದೆ. ಅರ್ಚಕರಾದ ಎ ಜ್ಞಾನೇಂದ್ರ 15ನೇ ಬಾರಿಗೆ ಕರಗ ಹೊರುವ ಮೂಲಕ ಹೆಜ್ಜೆ ಹಾಕೋದ್ರ ಮುಖಾಂತರ ದಾಖಲೆ ಬರೆದರು. CM DCM ಸೇರಿ ಲಕ್ಷಾಂತರ ಭಕ್ತರು ಕರಗ ಕಂಡು ಪುನೀತರಾದರು. ರಾತ್ರಿ 2:23ಕ್ಕೆ ದೇಗುಲದಿಂದ ಹೊರಬಂದ ಕರಗ ಗಲ್ಲಿ ಗಲ್ಲಿಯಲ್ಲಿ ಸಂಚಾರ ಮಾಡಿ ಮನೆ ಮನೆಗಳಿಂದ ವಿಶೇಷ ಪೂಜೆ ಸ್ವೀಕಾರ ಮಾಡಿತು. ಸಂಪ್ರದಾಯದಂತೆ ದರ್ಗಾಗೆ ತೆರಳಿ ಪೂಜೆ ಸ್ವೀಕರಿಸಿತು. ಇವತ್ತು ಬೆಳಗ್ಗೆ 11 ಗಂಟೆ ವೇಳೆಗೆ ಧರ್ಮರಾಯನ ದೇವಸ್ಥಾನಕ್ಕೆ ವಾಪಸ್ಸಾಯಿತು. ಮುಂದಿನ ವರ್ಷದಿಂದ ಹೊಸ ಪೂಜಾರಿ ಕರಗವನ್ನು ಹೊರತಾರೆ.